ವೆಲ್ಕಮ್ ಬ್ಯಾಕ್ ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮಗೆ ಹೇಳ್ತಾ ಇದ್ದೆ, ಇವತ್ತೊಂದು ಹೊಸ ಸುದ್ದಿ ಕೊಡ್ತೀನಿ. ಇಡೀ ರಾಜ್ಯಾದ್ಯಂತ ಖಾಸಗಿ ಶಾಲೆಗಳ ಫೀಸನ್ನು 30% ಜಾಸ್ತಿ ಮಾಡಿದ್ದಾರೆ. ಸರ್ 30% ಪರವಾಗಿಲ್ಲ ಬಿಡ್ರಿ, ಬಡವರೆಲ್ಲ ಸರ್ಕಾರಿ ಶಾಲೆಗಳಿಗೆ ಹೋಗ್ಲಿ ಅಂತ ನೀವು ಹೇಳ್ಬೋದು. ಸರ್, ಸರ್ಕಾರಿ ಶಾಲೆಗಳಲ್ಲಿ ಖಾಸಗಿ ಶಾಲೆಯ ಒಂದು 50% ವ್ಯವಸ್ಥೆ ಕೊಟ್ಟಿದ್ರು ಕೂಡ ಯಾರೊಬ್ಬರು ಕೂಡ ಖಾಸಗಿ ಶಾಲೆಗೆ ಮಕ್ಕಳನ್ನು ಹಾಕ್ತಾ ಇರಲಿಲ್ಲ. ನಾವೀಗಲೂ ಮಾತಾಡೋವಾಗ ಏನು ಹೇಳ್ತೀವಿ, 70% ಇನ್ನೂ ಗೌರ್ಮೆಂಟ್ ಸ್ಕೂಲ್ ಇದೆ ರೀ, 37% ಮಾತ್ರ ಖಾಸಗಿ ಇದೆ ಅಂಥೇಳಿ. ಎಲ್ಲಿ ತನಕ ಸರ್? ಒಬ್ಬ ಬಡವನನ್ನು ಕೇಳಿ, ತನ್ನ ಮಗ ಖಾಸಗಿ ಶಾಲೆಗೆ ಹೋಗಲಿ, ಒಳ್ಳೆಯ ಯೂನಿಫಾರ್ಮ್ ಹಾಕ್ಕೊಂಡು ಹೋಗಲಿ, ಶೂ ಹಾಕ್ಕೊಂಡು ಹೋಗಲಿ, ಬಸ್ಸಲ್ಲಿ ಹೋಗಲಿ, ಆಟೋದಲ್ಲಿ ಹೋಗಲಿ, ಅಥವಾ ಏನು ಅವರ ವ್ಯಾನ್ ಬರುತ್ತೆ ಅದರಲ್ಲಿ ಹೋಗಲಿ, ಹಳದಿ ವ್ಯಾನಲ್ಲಿ ಹೋಗಲಿ ಅಂತೆಲ್ಲ ಬಯಸ್ತಾರೆ. ಒಳ್ಳೆ ಕಲರ್ ಡ್ರೆಸ್ ಹಾಕಲಿ ಅಂತೇಳಿ ಬಯಸ್ತಾರೆ. ತಮ್ಮ ಮಕ್ಕಳು ತಮ್ಮ ಕಷ್ಟ ಆದರೂ ಪರವಾಗಿಲ್ಲ ಹಾಗಾಗಿ ಸಾಲ ಸೂಲ ಮಾಡಿ ಕಲಿಸ್ತಾರೆ. ಆದರೆ ನಾವು ಯಾವುದಕ್ಕೋ ₹1 ಜಾಸ್ತಿ ಆದಾಗ ಬೊಬ್ಬೆ ಹೊಡೆಯುವಂಥವರು ರಾಜಕಾರಣಿಗಳು ಇವತ್ತು 30% ಜಾಸ್ತಿ ಆಗಿದ್ರು ಕೂಡ ಒಬ್ಬನು ಯಾಕೆ ಮಾತಾಡ್ತಾ ಇಲ್ಲ? ಇದು ಹೆಂಗಾಗಿದೆ ಅಂತಂದರೆ, BJP, ಕಾಂಗ್ರೆಸ್, JDS, MP, MLA ಇರ್ತಾರಲ್ಲ, ಅವರ ಈ ಸಂಬಳ ಜಾಸ್ತಿ ಆಗುತ್ತೆ ಅಂದಿರುತ್ತೆ ನೋಡಿ. ಅದು ಹೆಂಗಂದ್ರೆ ಒಂದೇ ನಿಮಿಷದಲ್ಲಿ ಆಗಿಬಿಡುತ್ತೆ. ಅದು ಮಾಡ್ಕೊಳ್ಳಿ, ಇಲ್ಲ ಅಂತ ನಾವು ಹೇಳಲ್ಲ, ಅವ್ರಿಗೆ ತುಂಬ ಕೆಲಸಗಳಿರುತ್ತೆ. ಆದರೆ 30% ಜಾಸ್ತಿ ಆದಾಗ ಕೂಡ ಒಬ್ಬರು ಮಾತಾಡ್ತಾ ಇಲ್ಲ ಅಂತಂದರೆ ಯಾರನ್ನ ಕೇಳೋಣ? ಈ ಸಲ ಶುರುವಾಗುತ್ತೆ. ನಾನು ಒಂದು ಹೇಳ್ತೀನಿ, ಇದರ ಬಗ್ಗೆ ಇಡೀ ಜನಾಂದೋಲನ ಆಗಬೇಕು. ರಿಪಬ್ಲಿಕ್ ಕನ್ನಡ ಇದರ ಬಗ್ಗೆ ಒಂದು ದೊಡ್ಡ ಅಭಿಯಾನವನ್ನು ಮಾಡುತ್ತೆ. ಆದರೆ ಇವರು ಯಾರು ಕೂಡ ಏನ್ರಿ ಹೆಂಗ್ರಿ ಬಡವರು ಬದುಕೋದು ಅಂತ ಯಾರು ಕೇಳ್ತಾ ಇಲ್ಲ. ಯಾಕೆ ಅಂತಂದರೆ ಎಲ್ಲ ರಾಜಕಾರಣಿಗಳು ಶಾಲೆ ಇದೆ, ಕಾಲೇಜ್ ಇದೆ. ಇವರ ಫೀಸ್ ಜಾಸ್ತಿ ಆದರೆ ಹೊಟ್ಟೆ ತುಂಬೋದು ಯಾರ್ದು? ರಾಜಕಾರಣಿಗಳದ್ದು. ನಾವೇ ತೋರಿಸ್ತೀವಿ, 2014ರಲ್ಲಿ ಇಷ್ಟಿತ್ತು ಇವರ ಆಸ್ತಿ, 2019ರಲ್ಲಿ ಇಷ್ಟಿತ್ತು. ಯಾರ್ಯಾರ ಶಾಲೆ ಯಾರ್ಯಾರ ಕಾಲೇಜ್ ಇದೆ ತೋರಿಸ್ಲಾ? ಬನ್ನಿ. ಮೊದಲಿಗೆ ಹೇಳ್ತೀನಿ, ಕಾಂಗ್ರೆಸ್ಸಿಗರ ಸ್ಕೂಲ್ ಯಾರೆಲ್ಲ? ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಕೂಲ್ ಯಾವುದು? ಸಿದ್ಧಾರ್ಥ ಲಾ ಕಾಲೇಜು. ಸಿದ್ಧಾರ್ಥ ಲಾ ಕಾಲೇಜ್ ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇಲ್ಲಿ ಎಷ್ಟೇ ಫೀಸ್ ಜಾಸ್ತಿ ಆದರೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೋಗೋದು. ಇದಾದ ನಂತರ DK ಶಿವಕುಮಾರ್ ಅವರ ನ್ಯಾಷನಲ್ ಹಿಲ್ ವ್ಯೂ ಪಬ್ಲಿಕ್ ಸ್ಕೂಲ್, ಇಲ್ಲೂ 30% ಜಾಸ್ತಿ ಆಗುತ್ತೆ. ಇಲ್ಲಿ ಗೊತ್ತಿಲ್ಲ ಫೀಸ್ ಎಷ್ಟಿದೆ ಅಂತೇಳಿ. 1 ಲಕ್ಷ ಇದ್ದರೆ ಈ ಸಲ ಆತ 1,30,30,000 ಕಟ್ಟಬೇಕು. 2 ಲಕ್ಷ ಇದ್ದರೆ 2,60,000 ಕಟ್ಟಬೇಕು. ಯಾರಿಗೆ ಲಾಭ? DK ಶಿವಕುಮಾರ್ಗೆ. ಇವರು ಬೇಡ ಅಂತ ಹೇಳ್ತಾರಾ ಫೀಸ್ ಜಾಸ್ತಿ ಆಗೋದು? ಇಲ್ಲ. ನೆಕ್ಸ್ಟ್ ಯಾರು? ಡಾಕ್ಟರ್ G ಪರಮೇಶ್ವರ್, ಗೃಹ ಮಂತ್ರಿ. ಅವರ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ದೊಡ್ಡ ಮಟ್ಟದಲ್ಲಿದೆ. ಜಾಸ್ತಿ ಆದರೆ ಯಾರಿಗೆ ಲಾಭ ಆಗುತ್ತೆ? ಇವರಿಗೆ ಲಾಭ ಆಗುತ್ತೆ. ಇದಾದ ನಂತರ ಮಧು ಬಂಗಾರಪ್ಪ, ಶಿಕ್ಷಣ ಸಚಿವ, ಶರಾವತಿ ಡೆಂಟಲ್ ಕಾಲೇಜು, ಮಲ್ನಾಡ್ ಇಂಟರ್ನ್ಯಾಷನಲ್ ಸ್ಕೂಲ್, ಅಲ್ಲಿಗೆ ಬರುವಂಥ ಮಕ್ಕಳು 1 ಲಕ್ಷ ಫೀಸ್ ಕೊಡ್ತಾ ಇದ್ರೆ ಈ ವರ್ಷದಿಂದ 1,30,30,000 ಕೊಡಬೇಕು. ಆ ನಂತರ ಬನ್ನಿ, ಇವ್ರು ಯಾವತ್ತಾದ್ರೂ ಪ್ರೊಟೆಸ್ಟ್ ಮಾಡ್ತಾರಾ ಮಕ್ಕಳಿಗೆ ಯಾಕೆ ಜಾಸ್ತಿ? ನೋ. ಶಾಮನೂರು ಶಿವಶಂಕರಪ್ಪ ಹಿರಿಯರು, ಶಾಮನೂರು ಮೆಡಿಕಲ್ ಕಾಲೇಜು, ಶಾಮನೂರು ಶಿವಶಂಕರಪ್ಪ ಏನು ಹೇಳ್ತಾರೆ? ಇವರ ಕಾಲಾವಧಿಯಲ್ಲಿ ಲಿಂಗಾಯತರು ಏನು ನಾಯ್ಪಾಡಾಗಿದೆ ಅಂತೇಳಿ. ಮಕ್ಕಳ ಪಾಡು ಅದೇ ಲಿಂಗಾಯತ ತಂದೆ ತಾಯಂದಿರು ಹೆಚ್ಚು ಫೀಸ್ ಕೊಡ್ಬೋದಾ? ಆಗ ಯಾರು ಕೇಳಲ್ವಾ? ನಿಮಗೆ ದುಡ್ಡು ಬರುತ್ತೆ ಅಂತಂದರೆ ಎಲ್ಲ ಓಕೆನಾ? ಎಲ್ಲರೂ ಕೂಡ ಇದರ ಬಗ್ಗೆ ಜನ ಮಾತಾಡಬೇಕು, ಪಕ್ಷಾತೀತವಾಗಿ ಮಾತಾಡಬೇಕು. ಮತ್ತೊಬ್ಬರು ಬರ್ತಾರೆ, ಈಶ್ವರ್ ಖಂಡ್ರೆ, ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ, ಇಲ್ಲೂ ಕೂಡ 30% ಜಾಸ್ತಿ ಆಗುತ್ತೆ ವೀಕ್ಷಕರೇ. ಅದಾದ ನಂತರ ಬರ್ತಾರೆ ಸಾಹುಕಾರರು, ಯಾರು? ಸತೀಶ್ ಜಾರಕಿಹೊಳಿ ಅವರ ಸ್ಕೂಲ್ ಇದೆ, ನಾಯಕ ಸ್ಟೂಡೆಂಟ್ ಫೆಡರೇಷನ್. ಆಮೇಲೆ ಬರ್ತಾರೆ ಇನ್ನೊಬ್ಬರು ನಾಯಕರು, RV ದೇಶಪಾಂಡೆ, ಇಂಜಿನಿಯರಿಂಗ್ ITI ಕಾಲೇಜ್ ಇದೆ ಇವರದ್ದು. ಫೀಸ್ ಜಾಸ್ತಿ ಆದರೆ ಇವ್ರಿಗೂ ಲಾಭ. HK ಪಾಟೀಲ್ರು ಇನ್ನೊಬ್ಬರು ಕಾಂಗ್ರೆಸ್ ನಾಯಕರು, ಹುಲಕೋಟಿ ಸಹಕಾರಿ ಶಿಕ್ಷಣ ಸಂಸ್ಥೆ ಖಾಸಗಿ, ಫೀಸ್ ಜಾಸ್ತಿ ಆದರೆ ಇವ್ರಿಗೂ ಲಾಭ. MB ಪಾಟೀಲ್ ಕೈಗಾರಿಕಾ ಮಂತ್ರಿ, BLD ಸ್ಕೂಲ್ ಇದೆ, ಇವ್ರಿಗೆ ಲಾಭ. ಆಯಿತು, ಈಗ ಕೆಲವರು BJPಯ ಅಭಿಮಾನಿಗಳು ನೋಡ್ರ ಕಾಂಗ್ರೆಸ್ ಅವರೆಲ್ಲ ಹೆಂಗೆ ಫೀಸ್ ಜಾಸ್ತಿ ಮಾಡಿದ್ರೆ ಯಾರು ಮಾತಾಡಲ್ಲ ಅಂತ ಅಂದ್ಕೊಂಡಿರ್ಬೋದು. ಬನ್ನಿ BJP ಅವ್ರದ್ದು ಹೇಳ್ತೀನಿ ಯಾರೆಲ್ಲಿದ್ದಾರೆ ಅಂತ. ರಾಘವೇಂದ್ರ ಸಾಹೇಬರು, ಶಿವಮೊಗ್ಗ ಸಂಸದ, ಮೈತ್ರಿ ನರ್ಸಿಂಗ್ ಕಾಲೇಜು,
ಕುಮುದ್ವತಿ ಶಿಕ್ಷಣ ಸಂಸ್ಥೆ, PS ಶಿಕ್ಷಣ ಸಂಸ್ಥೆ ಫೀಸ್ ಜಾಸ್ತಿ ಆದರೆ ಇವ್ರಿಗೆ ಹೊಟ್ಟೆ ತುಂಬತ್ತೆ. GM ಸಿದ್ದೇಶ್ವರ್, GMIT ಕಾಲೇಜ್, BC ಪಾಟೀಲ್ ಗೌರವ ಶಿಕ್ಷಣ ಸಂಸ್ಥೆ, ಡಾಕ್ಟರ್ K ಸುಧಾಕರ್, ಶಾಂತ ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆ, ಮುರುಗೇಶ್ ನಿರಾಣಿ ಕಾಲೇಜ್, ಪ್ರಭಾಕರ್ ಕೋರೆ KLE ಸಂಸ್ಥೆ, KS ಈಶ್ವರಪ್ಪ ಪೇಸ್ ಕಾಲೇಜ್, ಅಣ್ಣಾ ಸಾಹೇಬ್ ಜೊಲ್ಲೆ ಶಿಕ್ಷಣ ಸಂಸ್ಥೆಗಳು, KC ಮಾಧುಸ್ವಾಮಿ JCM ಇಂಟರ್ನ್ಯಾಷನಲ್ ಸ್ಕೂಲ್, ಕತ್ತಿ ಕುಟುಂಬ, BM ಕತ್ತಿ ಶಿಕ್ಷಣ ಸಂಸ್ಥೆಗಳು. ಹಾಗಂತ JDS ಅವ್ರನ್ನ ಬಿಟ್ಟಿಲ್ಲ ಸ್ವಾಮಿ, JDSನವರ ಶಾಲೆ ಕೂಡ ಇದೆ. ಯಾರು? CS ಪುಟ್ಟರಾಜು, SDG ಶಿಕ್ಷಣ ಸಂಸ್ಥೆ. ಇವರು ಇಷ್ಟೆಲ್ಲ ನಾಯಕರನ್ನ ತೋರಿಸಿದ್ನಲ್ಲ, ಯಾರೊಬ್ಬ ಕೂಡ ಧ್ವನಿ ಎತ್ತಲ್ಲ. ಎಲ್ಲರೂ ಶಿವರಾಮೇಗೌಡರ ಸ್ಕೂಲ್ ಕೂಡ ಇದೆ, ಯಾರಾದರೂ ಧ್ವನಿ ಎತ್ತಾರ? ಹಾಗಿದ್ರೆ ನಿಮಗೆ ಜನರ ಬಗ್ಗೆ ಕಳಕಳಿ ಇದ್ದರೆ ಸಿದ್ದರಾಮಯ್ಯನವರೇ ಈ ಕೆಲಸ ಮಾಡಬೇಕು. ನಿಮ್ಮ ಬಗ್ಗೆ ಒಂದು ಅಭಿಮಾನ ಏನಪ್ಪ ಅಂತಂದರೆ, ಅವತ್ತು ಈ ವೈದ್ಯಕೀಯ ಅಲ್ಲಿ ಫೀಸ್ ಕಡಿಮೆ ಮಾಡೋ ಪ್ರಯತ್ನ ಮಾಡಿದರೆ ರಮೇಶ್ ಕುಮಾರ್ ಇದ್ದಾಗ, ಬಟ್ ವರ್ಕೌಟ್ ಆಗಲಿಲ್ಲ. ಈಗ ಸಿದ್ದರಾಮಯ್ಯನವರು ನಿಮ್ಮ ಹತ್ರ ಒಂದು ಕೇಳ್ತಾ ಇರುವಂಥ 30% ಜಾಸ್ತಿ ಮಾಡ್ತಾ ಇದ್ದಾರೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಮೂಗುದಾರ ತೊಡಸೋಕ್ಕಾಗತ್ತಾ ನಿಮ್ಮಿಂದ? ರಾಜ್ಯ ಸರ್ಕಾರ ಒಮ್ಮೆ ಗಟ್ಟಿ ಧೈರ್ಯ ಮಾಡಲೇಬೇಕು ಸಿದ್ದರಾಮಯ್ಯನವರೇ. ನಿಮ್ಮ ಕಾಲಾವಧಿಯಲ್ಲಿ ಫೀಸ್ ಭಾಗ್ಯ ಅಂತಂದು ಮಾಡಿ. ನೀವು ಹೇಳ್ಬೋದು ಸರ್ಕಾರಿ ಶಾಲೆಗೆ ಹಾಕಿ ಅಂತೇಳಿ. ನಾನು ಹೇಳ್ತೀನಿ ವೀಕ್ಷಕರೇ, ಸರ್ಕಾರಿ ಶಾಲೆ ನಾವು ನೋಡಿದ್ದೀವಿ, 40,000 ರಿಂದ 50,000 ಸರ್ಕಾರಿ ಶಾಲೆಗಳಿದೆ. ಒಂದು ವೇಳೆ ಖಾಸಗಿ ಶಾಲೆಗಳ ಥರ ಅದರ ಗುಣಮಟ್ಟ ಚೆನ್ನಾಗಿದ್ದರೆ ಯಾವನೂ ಆಗ್ತಾ ಇಲ್ಲ ಖಾಸಗಿ ಶಾಲೆಗಳಿಗೆ. 2017 ಖಾಸಗಿ ಆಸ್ಪತ್ರೆಗಳಿಗೆ ಕಡಿವಾಣ ಹಾಕಿದ್ರು ಇದೇ ಸಿದ್ದರಾಮಯ್ಯ ಮತ್ತು ರಮೇಶ್ ಕುಮಾರ್ ಅವರು ಸೇರಿ. ಏನು ಮಾಡಿದರು? ಖಾಸಗಿ ವೈದ್ಯಕೀಯ ಸಂಸ್ಥೆ ನಿಯಂತ್ರಣ ವಿಧೇಯಕ ತರ್ತಾರೆ. ಅಂದರೆ ನೀವು ಆಪರೇಷನ್ ಮಾಡಿದ್ರೆ 20,000, 1 ಲಕ್ಷ, 2 ಲಕ್ಷ ತಗೊಳ್ಳೋಂಗಿಲ್ಲ, ನೋಟಿಸ್ ಬೋರ್ಡ್ ಆಗಬೇಕು. ವಿಧೇಯಕ ಮಂಡಿಸಿತ್ತು ಅಂದಿನ ಕಾಂಗ್ರೆಸ್ ಸರ್ಕಾರ. ಸಚಿವರಾಗಿದ್ದರು ರಮೇಶ್ ಕುಮಾರ್. ಸಿದ್ದರಾಮಯ್ಯ ಅವರ ನಿರ್ಧಾರಕ್ಕೆ ಕಾಂಗ್ರೆಸ್ಸಿಗರ ವಿರೋಧ ವ್ಯಕ್ತಪಡಿಸಿದರು. ಯಾಕೆಂದರೆ ಅಷ್ಟು ಮಾತ್ರ ಅಲ್ಲ, ಮಸೂದೆ ಮಂಡನೆ ವಿರುದ್ಧ AICCಗೆ ಪತ್ರ ಬರೆದಿದ್ರು ಕಾಂಗ್ರೆಸ್ಸಿಗರು. ಯಾಕೆ ಗೊತ್ತಾ? ರಾಜಕಾರಣಿಗಳ ಆಸ್ಪತ್ರೆ ಇತ್ತು, ಅಲ್ಲಿಗೆ ಬರುವಂಥ ಬಡವರ ಫೀಸ್ ಕಡಿಮೆ ಮಾಡಬೇಕು ಅಂತೇಳಿ ವಿಧೇಯಕ ಮಂಡನೆ ಅಂಗೀಕಾರ ಮಾಡಿದರೆ ಕಾಂಗ್ರೆಸ್ಸಿಗರೇ AICCಗೆ ಪತ್ರ ಬರೆದ್ರು. ಹಾಗಂತ BJP JDS ಇಲ್ಲ ಬೇಕು ಅಂತ ಹೇಳಿಲ್ಲ, BJP JDS ಕೂಡ ಹೋರಾಟ ಮಾಡ್ತು ಅದನ್ನು ತೆಗಿಬೇಕು ಅಂತೇಳಿ. ನಾವು ಗೆದ್ದುಬಿಟ್ರೆ 24 ಗಂಟೆಯಲ್ಲಿ ಮಸೂದೆ ವಾಪಸ್ ಅಂತೇಳಿ BJP ಹೇಳಿಬಿಡ್ತು. ಯಾಕೆ ಗೊತ್ತಾ? ಕಮಲ, ತೆನೆ, ಕೈ ನಾಯಕರ ಆಸ್ಪತ್ರೆಗಳು ಬೇಕಾದಷ್ಟಿದೆ. ಶಿಕ್ಷಣ ಕ್ಷೇತ್ರದಲ್ಲೂ ಪ್ರಬಲವಾಗಿದೆ ರಾಜಕಾರಣಿಗಳ ಲಾಬಿ. ನರ್ಸರಿಯಿಂದ ಹಿಡಿದು ಪದವೀಧರರಾಗುವ ತನಕ ಲೂಟಿ ಇದೇ ರಾಜಕಾರಣಿಗಳು ನಾವು ಮಾಡ್ತಿರೋದು. ಡೊನೇಷನ್ ತಗೋತಾರೆ, ಫೀಸ್ ತಗೋತಾರೆ, ಲೈಬ್ರರಿ ಫೀಸ್, ಟ್ಯೂಷನ್ ಫೀಸ್ ಹೆಸರಲ್ಲಿ ಲೂಟಿ ಮಾಡ್ತಾರೆ. ವೈದ್ಯಕೀಯ ಬಿಲ್ ರೀತಿ ಶಿಕ್ಷಣ ಕ್ಷೇತ್ರಕ್ಕೂ ಬಿಲ್ ಬೇಕು. ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಬ್ರೇಕ್ ಹಾಕಲೇಬೇಕು. ಒಂದು ಹಾಕೋಕ್ಕಾಗಲ್ವಾ? ಸರ್ಕಾರಿ ಶಾಲೆಗಳನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಥರ ಮಾಡಲಿಕ್ಕಾಗಲ್ಲ, ಗೊತ್ತಿದೆ ನನಗೆ. ಆಗ ಇಡೀ ಒಂದು ವೇಳೆ ಸಿದ್ದರಾಮಯ್ಯನವರೇ ಕಳಕಳಿಯ ವಿನಂತಿ, ಫೀಸ್ ಭಾಗ್ಯ ನೀವು ಕೊಡಿಸಲೇಬೇಕು, ಇದಕ್ಕೊಂದು ಕಡಿವಾಣ ಹಾಕಲೇಬೇಕು, ಶಿಕ್ಷಣ ಸಂಸ್ಥೆ ಬಿಲ್ ಒಂದು ತರಲೇಬೇಕು ನೀವು. ವೈದ್ಯಕೀಯ ಬಿಲ್ ರೀತಿ ಶಿಕ್ಷಣ ಕ್ಷೇತ್ರಕ್ಕೊಂದು ಬಿಲ್ ತರಬೇಕು. ಆಗ ಇಡೀ ರಾಜ್ಯ ಹೇಳುತ್ತೆ ಹೌದು ಹುಲಿಯಾ. ನಾನು ಕೂಡ ಹೇಳ್ತೀನಿ ಆಗ ಹೌದು ಹುಲಿಯಾ. ದಯವಿಟ್ಟು ಸಿದ್ದರಾಮಯ್ಯನವರೇ, ವೈದ್ಯಕೀಯ ಬಿಲ್ ಅವತ್ತಾಗಲಿಲ್ಲ, ಮತ್ತೊಮ್ಮೆ ತಗೊಂಬನ್ನಿ. ಶಿಕ್ಷಣ ಸಂಸ್ಥೆಯ ಬಿಲ್ ಒಂದು ತಗೊಂಬನ್ನಿ. ಇದು ಮಾಡಿದರೆ ನಿಮ್ಮನ್ನು ಅನುದಿನವೂ ನೆನೆಸ್ಕೋತಾರೆ ಕರ್ನಾಟಕದ ಜನ.